ಯಾವುದೇ ಒಂದು ಜಮೀನು ಸರ್ಕಾರದಿಂದ ಮಂಜೂರಾಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಜಮೀನನ್ನು ಮಂಜೂರು ಮಾಡಲಾಗಿರುತ್ತೆ. ಈ ರೀತಿ ಸರ್ಕಾರದಿಂದ ಮಂಜೂರು ಮಾಡುವಂಥ ಯಾವುದೇ ಒಂದು ಜಮೀನಲ್ಲಿ ಮುಖ್ಯವಾಗಿ ಷರತ್ತು 15 ವರ್ಷ ಅಥವಾ 20 ವರ್ಷ, ಕೆಲವೊಂದು ಹಿಂದಿನ ಒಂದು ತುಂಬ ಹಳೆಯ ಒಂದು ಮಂಜೂರಾತಿಗಳಲ್ಲಿ 12 ವರ್ಷಗಳ ಪರಭಾರೆಯನ್ನು ಮಾಡಬಾರದು, ಹಸ್ತಾಂತರವನ್ನು ಮಾಡಬಾರದು ಅಂತೇಳಿ ಷರತ್ತು ಇರುತ್ತದೆ. ಸೊ ಈ ಷರತ್ತು ಪ್ರಮುಖವಾದಂಥ ಈ ಒಂದು ಷರತ್ತು ಏನಿರ್ತದೆ, ಸಾಧಾರಣವಾಗಿ ಈ ಥರ ಮಂಜೂರಾದಂಥ ಜಮೀನುಗಳನ್ನು ಟೈಮ್ ಏನಿರ್ತದೆ ಅದಕ್ಕಿಂತ ಮೊದಲೇ ಮಾರಾಟ ಮಾಡುವಂಥದ್ದು, ಬೇರೆಯವರಿಗೆ ಹಿಡುವಳಿಯನ್ನು ಕೊಡುವಂಥದ್ದು, ಈ ರೀತಿಯಲ್ಲಿ ಮಾಡ್ತಾ ಬರ್ತಾ ಇರ್ತಾರೆ. ಪ್ರಮುಖವಾಗಿ ಉಲ್ಲಂಘನೆ ಆಗುವಂಥದ್ದು ಈ ಷರತ್ತೆ ಆಗಿರುತ್ತೆ. ಸೊ ಹಾಗಾಗಿ ಈ ಷರತ್ತು ಇರೋದ್ರಿಂದ ಆ ಷರತ್ತಿಗೆ ಒಳಗಡೆನೆ ಮಾರಾಟವನ್ನು ಮಾಡಿದರೆ ಅಥವಾ ಹಸ್ತಾಂತರವನ್ನು ಮಾಡಿದರೆ, ದಟ್ ಮೀನ್ಸ್ ಉಲ್ಲಂಘನೆಯನ್ನು ಮಾಡಿದರೆ, ಅಂಥ ಸಂದರ್ಭದಲ್ಲಿ ಅದು ಎಲ್ಲ ಜಮೀನುಗಳು PTCLಗೆ ಬರುತ್ತಾ ಅಂತ ನೋಡೋದಾದರೆ, ಮಂಜೂರಾದ ಎಲ್ಲ ಜಮೀನುಗಳು PTCLಗೆ ಬರೋದಿಲ್ಲ. ದರ್ಖಾಸು ಜಮೀನು SC ST ವರ್ಗಕ್ಕೆ ಮಂಜೂರಾಗಿದ್ದರೆ ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಬರುತ್ತೆ. ಈ ಷರತ್ತನ್ನು ಉಲ್ಲಂಘನೆ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ತಗೊಂಡಂಥವ್ರು ಏನಿರ್ತಾರೆ ಅವರು ಕೂಡ ಆ ಷರತ್ತನ್ನು ಉಲ್ಲಂಘನೆ ಆಗಿರೋದ್ರಿಂದ ಅದು ನಮಗೆ ಗೊತ್ತಿಲ್ಲದೆ ತಗೊಂಡಿದ್ವಿ, ಇನ್ನೋಸೆಂಟ್ಸ್, ಈ ರೀತಿಯಲ್ಲಿ ಯಾವುದೇ ಒಂದು ಇದನ್ನು ಅಥವಾ ಕಾಲಮಿತಿಯನ್ನು ಇಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ. ಏಕೆಂದರೆ ಟ್ರಾನ್ಸಾಕ್ಷನ್ ಆಗಬೇಕಾದಂಥ ಟೈಮಲ್ಲೇ ಅದು ಇಲ್ಲೀಗಲ್ ಆಗಿರುತ್ತೆ, ಷರತ್ತಿನ ಉಲ್ಲಂಘನೆ ಆಗಿರುತ್ತೆ. ಸೊ ಹಾಗಾಗಿ ಅಂಥ ಒಂದು ಜಮೀನುಗಳು ಏನಿರ್ತದೆ, ಸೊ ಅವುಗಳು ಕಾನೂನುಬದ್ಧ ಆಗಿರೋದಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು PTCL ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದೇ ಆಗಿರಲಿ ಅಥವಾ ಬೇರೆ ಯಾವುದೇ ಒಂದು ಪ್ರಾಪರ್ಟಿನೇ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂತೆ ಮೂಲ ಷರತ್ತೇ ಉಲ್ಲಂಘನೆ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಆ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ, ವ್ಯವಹಾರ ಏನಾಗಿರುತ್ತೆ, ಹಕ್ಕು ಬದಲಾವಣೆ ಏನಾಗಿರುತ್ತೆ, ಅದನ್ನು ನಲ್ ಆ್ಯಂಡ್ ವೈಡನ್ನು ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಮಂಜೂರಾತಿ ಆದಂಥ ಜಮೀನುಗಳಲ್ಲಿ ಷರತ್ತು ಉಲ್ಲಂಘನೆ ಆಗಿದ್ದೆಲ್ಲರೂ PTCLಗೆ ಬರೋದಿಲ್ಲ. ದರ್ಖಾಸು ಜಮೀನು, ಮುಖ್ಯವಾಗಿ ದರ್ಖಾಸು ಜಮೀನು ಏನು SC ST ವರ್ಗಕ್ಕೆ ಮಂಜೂರಾಗಿರುತ್ತೆ ಅದು ಮಾತ್ರ PTCLಗೆ ಬರುತ್ತೆ. ಸೊ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಆಗಿರುತ್ತೆ. ಹಾಗಾಗಿ PTCLಗೆ ಒಳಪಟ್ಟಿದ್ದು ಷರತ್ತು ಕೂಡ ಉಲ್ಲಂಘನೆ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಅಂಥ ಜಮೀನನ್ನು ಪಡ್ಕೊಂಡಿದ್ರೆ ಅಥವಾ ತಗೊಂಡಿದ್ರೆ ಅಂಥವರು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕಾನೂನು ರೀತಿಯಲ್ಲಿ ಯಾವುದೇ ಒಂದು ಅವಕಾಶನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ PTCLಗೆ ಒಳಪಡುವಂಥ ಜಮೀನನ್ನು ತಗೋಬೇಕಾದ್ರೆ ಸರ್ಕಾರದ ಅನುಮತಿ ಅತಿ ಅವಶ್ಯಕ ಆಗಿರುತ್ತೆ. ಸೊ ಅದನ್ನು ನೋಡಿ ಪರ್ಚೇಸನ್ನ ಮಾಡಬೇಕಾಗಿರುತ್ತೆ. ಅದೇ ರೀತಿ ಯಾವುದೇ ಒಂದು ಜಮೀನು ಕೂಡ ಜನರಲ್ ಪ್ರಾಪರ್ಟಿ ಅಂದರೆ ಮಂಜೂರಾತಿ SC ST ವರ್ಗ ಹೊರತುಪಡಿಸಿ ಬೇರೆ ವರ್ಗದವರಿಗೆ ಮಂಜೂರಾಗಿದ್ದರೆ ಅಂಥ ಜಮೀನುಗಳು PTCLಗೆ ಬರೋದಿಲ್ಲ. ಪ್ರಮುಖವಾಗಿ ಒಂದು PTCLಗೆ ಒಳಪಡದೇ ಇದ್ರೂ ಕೂಡ ಷರತ್ತಿನ ಉಲ್ಲಂಘನೆಯಾಗಿದ್ದರೆ ಅಂಥ ಒಂದು ಟ್ರಾನ್ಸಾಕ್ಷನ್ಸು ನಲ್ ಆ್ಯಂಡ್ ವೈಡ್ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುತ್ತೆ. ಸೊ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ.